ಹಲೋ ನಮಸ್ಕಾರ. ನಮಗೆಲ್ರಿಗೂ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಾವು ಬೇಜಾರಾಗಿರುವಾಗ ಸ್ವಲ್ಪ ಮ್ಯೂಸಿಕ್ ಕೇಳಿದರೆ ನಮಗೆ ತುಂಬ ಸಂತೋಷವಾಗುತ್ತೆ, ನಮ್ಮ ಸ್ಟ್ರೆಸ್ ರಿಲೀವ್ ಆಗುತ್ತೆ ಹಾಗೂ ನಾವು ತುಂಬ ಎನರ್ಜೆಟಿಕ್ ಆಗಿ ಇರ್ತೀವಿ. ಸೊ ನಾನು ಡಿಸೈಡ್ ಮಾಡಿದ್ದು ನಮ್ಮ ಬೆಂಗಳೂರಿನಲ್ಲಿರುವ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳಿ. ಇಲ್ಲಿ ಬೆಟರ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮ್ಯೂಸಿಕಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಯಾವ ಟೈಪಿದ್ದು ಮ್ಯೂಸಿಕ್ ಇದೆ ಅಂತ ಹೇಳಿ ಎಲ್ಲ ನಮಗೆ ಗೊತ್ತಾಗುತ್ತೆ. ಈ ಮ್ಯೂಸಿಯಂನ ಹೆಸರು ಇಂಡಿಯನ್ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಅಂತ. ಈ ಮ್ಯೂಸಿಯಂ ಇರೋದು JP ನಗರದಲ್ಲಿ. ಇದಕ್ಕೆ ಟಿಕೆಟ್ ಪ್ರೈಸ್ ₹150 ವಯಸ್ಕರಿಗೆ, ಹಾಗೂ ಮಕ್ಕಳಿಗೆ 12 ವರ್ಷದ ಮೇಲೆ ಮಕ್ಕಳಿಗೆ ₹100, 12 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀಯಾಗಿ ಎಂಟ್ರಿ ಬೀರುತ್ತೆ. ಒಳಗಡೆ ಹೋಗುವಾಗಲೇ ದೊಡ್ಡ ಪಿಯಾನೋ ಕಾಣ್ತಾ ಇರುತ್ತೆ. ಇಲ್ಲಿ ನಿಮಗೆ ಪಿಯಾನೋ ಗೊತ್ತಿದ್ದರೆ ನಿಮಗೆ ಅಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ 3 ಫ್ಲೋರ್ ಇದೆ ಟೋಟ್ಲಿ. ನಮಗೆ 3rd ಫ್ಲೋರಿಂದ ಕೆಳಗೆ ಬರಲಿಕ್ಕೆ ಹೇಳಿದರು. ಸೊ ನಾವು 3rd ಫ್ಲೋರಲ್ಲಿ ಹೋಗುವಾಗ ಇಲ್ಲಿ ಒಂದು ಮಿನಿ ಥಿಯೇಟರ್ ಇರುತ್ತೆ. ಈ ಮಿನಿ ಥಿಯೇಟರಲ್ಲಿ ಹೇಗೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು, ಹೇಗೆ ಡೆವಲಪ್ ಆಯಿತು ಅಂತ ಹೇಳಿ ಬ್ಯೂಟಿಫುಲ್ಲಾಗಿ ಚಿತ್ರೀಕರಣ ಮಾಡಿದ್ದಾರೆ. ನಾನು ಫುಲ್ ಹಾಕಲಿಕ್ಕೆ ಹೋಗಲಿಲ್ಲ, ನಾನು ಫೋರ್ಡ್ ಮಾಡಿದ್ದೇನೆ. ನೀವು ಜಸ್ಟ್ ಅದರ ಗ್ಲಾನ್ಸನ್ನು ನೋಡ್ಬೋದು. Do you remember the sari drama that I got you? Familiar sounds give us comfort, don't they? Street sounds can make us curious and lead us to new discoveries. Listen to those crickets. How many were young? Now, they are a band playing field. Music and notes are the building blocks of meditation. Just as a few colors can mix in infinite ways to create new stories and new worlds. Many centuries ago, music was created with just 2 or 3 notes. It came from a deep longing to connect with the world and beyond. We still hear these notes in the music of different ways. As civilization grew, so did our music and its range of colors. Our voice was probably the first instrument of music. In time, we found more ways to make new sounds inspired by nature. In music, you can hear the echoes of the spaces from where they come from. Just like the song of the honeybee, you can hear music when people are hard at work. Music is like a wheel spinning in time. Each season we turn to celebrations and emotions. Notice how your heart beats faster and louder when you're happy and excited? That's the rhythm of your favorite song. Listen to your heart. That's the sound of music waiting to happen. Now, listen to the silence between the heartbeats. There is no music without silence. Can you hear it? That's music too. What is written here? ಸೊ ಅಲ್ಲಿ ಚಿತ್ರೀಕರಣ ಮಾಡಿದಂತಹ ಶಾರ್ಟ್ ಫಿಲ್ಮ್ ತುಂಬ ಚೆನ್ನಾಗಿತ್ತು. ಹೇಗೆ ಡೆವಲಪ್ ಆಯಿತು ಅಂತೇಳಿ ನಮಗೆ ಸ್ವಲ್ಪ ವ್ಯೂಸ್ ಗೊತ್ತಾಯಿತು ಅಷ್ಟೇ. ಮುಂದೆ ಹೋಗ್ತಾ ಅಲ್ಲಿ ಡಿಫ್ರೆಂಟ್ ಗ್ಯಾಲರೀಸನ್ನು ಮಾಡಿದ್ದಾರೆ. ಈ ಗ್ಯಾಲರಿಯಲ್ಲಿ ಪಾಪ್ ಸಾಂಗ್ಸ್, ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲದನ್ನು ನಾವು ಹೆಡ್ಫೋನ್ಸಲ್ಲಿ ಕೇಳ್ಬೋದು. ನಮಗೆ ಯಾವುದೆಲ್ಲ ಹಳೆ ಕಾಲದ್ದು, ಪುರಾತನ ಕಾಲದ್ದು ಯಾವುದೇ ಸಾಂಗ್ಸ್ ಇದ್ದರೂ ಇಲ್ಲಿ ಆಡಿಯೋ ಮೂಲಕ ನಮಗೆ ಕೇಳ್ಬೋದು. ನಾವು ನಮಗೆ ಫೇವ್ರೆಟ್ ಸಿಂಗರ್ಸನ್ನು ಚೂಸ್ ಮಾಡಿ ನಮಗೆ ಅದರ ಟಚ್, ಅದರ ಎಕ್ಸ್ಪೀರಿಯೆನ್ಸನ್ನು ನಮಗೆ ಕೇಳುವ ಅವಕಾಶ ಇಲ್ಲಿ ಇದೆ. ಯಾಕೆಂದರೆ ಪ್ರತಿಯೊಂದು ಪ್ರಕಾರದ ವಿವಿಧ ಹಾಡುಗಳು ಮತ್ತು ಅದರ ಸಂಗೀತದ ರಚನೆ ಹೇಗಾಯಿತು, ಕಥೆಗಳು, ಅದನ್ನೆಲ್ಲ ಈ ಆಡಿಯೋ ಮೂಲಕ ಈ ಸ್ಕ್ರೀನ್ನಿಂದ ನಮಗೆ ಹೆಡ್ಫೋನ್ನಿಂದ ಕೇಳ್ಬೋದು.
ಈ ಥರ ಸ್ಕ್ರೀನ್ಗಳಿವೆ. ಇದರಲ್ಲಿ ತಬಲಾ ಅಥವಾ ನಿಮಗೆ ಪಾಪ್ ಮ್ಯೂಸಿಕಾ, ಯಾವುದು ಡ್ರಮ್ಸಾ, ಯಾವುದು ಬೇಕು ಅದನ್ನು ನಾವು ಕ್ಲಿಕ್ ಮಾಡಿ ನಮ್ಮಷ್ಟಕ್ಕೆ ನಾವು ಕೇಳ್ಬೋದು. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವೆಲ್ಲ ಇವರನ್ನು ನೋಡಲಿಲ್ಲ, ಆದರೆ ಅವರ ಮ್ಯೂಸಿಕನ್ನು ಕೇಳುವ ಭಾಗ್ಯ ನಮಗೆ ಅಲ್ಲಿ ಸಿಗುತ್ತೆ. ಹೀಗೆ ಒಂದು ಫ್ಲೋರಲ್ಲೇ ಡಿಫ್ರೆಂಟ್ ಗ್ಯಾಲರಿಯನ್ನು ಮಾಡಿದ್ದಾರೆ. ಗ್ಯಾಲರಿ ಲೈಕ್ ಸಾಂಗ್ಸ್ ಆಫ್ ದ ಪೀಪಲ್ ಗ್ಯಾಲರಿ ಅಂತ ಇದೆ, ಲಿವಿಂಗ್ ಟ್ರೆಡಿಷನ್ ಗ್ಯಾಲರಿ ಅಂತ ಇದೆ, ಕ್ಲಾಸಿಕಲ್ ಟಚ್ ಸ್ಕ್ರೀನ್ ಅಂತ ಗ್ಯಾಲರಿ ಇದೆ, ಇನ್ಸ್ಟ್ರೂಮೆಂಟ್ಸ್ ಗ್ಯಾಲರಿ ಅಂತ ಇದೆ, ಮತ್ತು ಹಿಂದಿ ಫಿಲ್ಮ್ ಪೋಸ್ಟರ್ಸ್ ಇದು, ಐಕಾನಿಕ್ ಸ್ಟೋರೀಸ್ ಇದು ಗ್ಯಾಲರಿ ಅಂತ ಇದೆ, ಸಾಂಗ್ಸ್ ಆಫ್ ಸ್ಟ್ರಗಲ್ ಅಂತ ಒಂದು ಗ್ಯಾಲರಿ ಇದೆ. ಅಲ್ಲಿ ದೇಶಭಕ್ತಿ ಗೀತೆಗಳಿವೆ. ಒಂದೇ ಮಾತರಂನ 35ಕ್ಕಿಂತ ಹೆಚ್ಚು ಮಾಹಿತಿಗಳು ಇಲ್ಲಿ ಇವೆ ಅಂತ ಹೇಳಿ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿಂದ ಡ್ಯಾನ್ಸ್ ಗ್ಯಾಲರಿ ಶುರುವಾಗುತ್ತೆ, ದಿ ಮ್ಯೂಸಿಕ್ ಆಫ್ ಡ್ಯಾನ್ಸ್ ಅಂತ. ಇಲ್ಲಿರೋದು ಹಳೆ ಕಾಲದ ಫೋಕ್ ಡ್ಯಾನ್ಸಸ್, ಯಕ್ಷಗಾನ, ಡಿಫ್ರೆಂಟ್ ಕರ್ನಾಟಕದ್ದು ಅಥವಾ ಡಿಫ್ರೆಂಟ್ ಸ್ಟೇಟಿದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈ ಥರ ಸ್ಕ್ರೀನಲ್ಲಿ ಹಾಕಿದ್ದಾರೆ. ಸೊ ನಮಗೆ ಯಾವ ಟೈಪ್ ಇದು ಡ್ಯಾನ್ಸ್ ಬೇಕು, ಯಾವ ಸ್ಟೇಟಿದು ಡ್ಯಾನ್ಸ್ ಬೇಕು ಅಂತ ಹೇಳಿ ನಾವಲ್ಲಿ ಕ್ಲಿಕ್ ಮಾಡಿ ಅದನ್ನು ನೋಡಬಹುದು, ಕಲಿಬಹುದು. ಸೊ ಇದು ತುಂಬ ಎಜುಕೇಷನಲ್ ಆಗಿದೆ. ಸೊ ನಿಮ್ಮ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಹೋಗಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಮಕ್ಕಳು ಕಲಿತಾರೆ ಏನೆಲ್ಲ ಡ್ಯಾನ್ಸ್ ಫಾರ್ಮ್ಸ್ ಇದೆ, ಹೇಗೆ ಮಾಡ್ತಾರೆ, ಅದರ ಉದ್ಭವ ಹೇಗಾಯಿತು, ಎಲ್ಲದನ್ನು ನಿಮಗೆ ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ನೋಡುವ ಒಂದು ಅವಕಾಶ ನಮಗೆ ಸಿಗುತ್ತೆ. ಇಲ್ಲಿ ಒಂದು ಸ್ಮಾಲ್ ಮ್ಯೂಸಿಕ್ ಸ್ಟುಡಿಯೋ ಇದೆ. ನಾವೇನು ಸಿಂಗ್ ಮಾಡ್ತೀವಿ ಆ ಸ್ಕ್ರೀನಲ್ಲಿ ಬರುತ್ತೆ. ಹಾಗೆ ನಾವು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಸ್ಕ್ರೀನಲ್ಲಿ ಯಾವುದು ಇನ್ಸ್ಟ್ರೂಮೆಂಟ್ ನಿಮಗೆ ಪ್ಲೇ ಬೇಕು ಅದನ್ನು ನಾವು ಆಪ್ಷನಲ್ಲಿ ಚೂಸ್ ಮಾಡಿ ಓಪನ್ ಮಾಡಿ ನಾವು ಪ್ಲೇ ಮಾಡ್ಬೋದು. ಸೊ ತಬಲಾ ಅಥವಾ ಯಾವುದೋ ಇನ್ಸ್ಟ್ರೂಮೆಂಟ್, ನನ್ನ ಫ್ರೆಂಡ್ ತಬಲಾನ ಕ್ಲಿಕ್ ಮಾಡಿ ಅದನ್ನು ಪ್ಲೇ ಮಾಡ್ತಾ ಇದ್ದಾಳೆ. ಹಳೆಗಾಲದಲ್ಲಿ ಡೋಲು ಕುಣಿತ ಇತ್ತು. ಆ ಬೊಂಬೆಗಳನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಎಷ್ಟು ಚೆನ್ನಾಗಿ ಇರಿಸಿದ್ದಾರೆ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇವೆ ಅವುಗಳು. ಇಲ್ಲಿ ಒಂದು ದೊಡ್ಡದಾದಂಥ ಪಿಯಾನೋ ಇಟ್ಟಿದ್ದಾರೆ. ಇದು ಎರಾರ್ಡ್ ಗ್ರ್ಯಾಂಡ್ ಪಿಯಾನೋ 1904 ಮಾಡಿದ್ದಂತೆ, ಅದನ್ನು ಇಟ್ಟಿದ್ದಾರೆ. ಹಾಗೂ ಇಲ್ಲಿ ನೋಡಿ ಡೋಲು ಇದೆ, ಅದನ್ನು ನಾವು ಬಾರಿಸ್ಬೋದು. ಇದೊಂದು ಲೆಗ್ ಹಾರ್ಮೋನಿಯಂ 1980 ಇಲ್ಲಿ ಇಟ್ಟಿದ್ದಾರೆ. ಹಾಗೂ ನಮಗೆ ಒಂದು ಅವಕಾಶ ಸಿಕ್ಕಿದೆ ಇದನ್ನೆಲ್ಲ ನೋಡೋದಕ್ಕೆ. ಈ ಗ್ಯಾಲರಿಯಲ್ಲಿ ಹೇಗೆ ಸಾಂಗ್ ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ಅವರು ಫಿಲ್ಮ್ಗೆ ಆ್ಯಡ್ ಮಾಡ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಮೂಲಕ ನಮಗೆ ತಿಳಿಸ್ತಾ ಇದ್ದರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವ ಹಂಸಲೇಖ ಇವರು ಒಂದು ಫೇಮಸ್ ಸಾಂಗ್ ರೈಟರ್ ಹಾಗೂ ಮ್ಯೂಸಿಕ್ ಕಂಪೋಸರ್ ಇವರು ನಮಗೆ ಒಂದು ವಿಡಿಯೋ ಮೂಲಕ ತಿಳಿಸ್ತಿದ್ರು ಹೇಗೆ ಅವರು ಮ್ಯೂಸಿಕ್ ಆ್ಯಡ್ ಮಾಡ್ತಾರೆ, ಹೇಗೆ ಕಂಪೋಸ್ ಮಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಇರೋದು ಎಲ್ಲ ಡಾನ್ಸ್ ಫಾರ್ಮ್ಸ್, ಯಾವುದೆಲ್ಲ ಡಾನ್ಸ್ ಫಾರ್ಮ್ಸ್ ಇದೆ ಎಸ್ಪೆಷಲಿ ಫಿಲ್ಮಲ್ಲಿ ಡಿಸ್ಕೋ, ದೆನ್ ಡಿವೋಷ್ನಲ್ ಹಾಗೂ ಫೋಕ್ ಡಾನ್ಸಸ್, ಕವಾಲಿ ಅದನ್ನೆಲ್ಲ ಇಲ್ಲಿ ಪೋಸ್ಟರ್ಸಲ್ಲಿ ನಮಗೆ ತೋರಿಸಿದ್ದಾರೆ. ನಾವು ಚಿಕ್ಕವಿರುವಾಗ ಉಂಟಲ್ಲ, ಇಲ್ಲಿ ಏನು ಆಡ್ತಿದ್ವಿ ಅದನ್ನೆಲ್ಲ ಇಲ್ಲಿ ಪ್ರದರ್ಶಿಸಿ ಇಟ್ಟಿದ್ದಾರೆ ಆಯಿತಾ. ಈ ಜೆಮ್ಸ್ ಹಾಗೂ ಕಿಸ್ಮಿಸ್ ಅಂತ ಚಾಕ್ಲೇಟ್ ಬರ್ತಿತ್ತು, ಲ್ಯಾಕ್ಟೋದು ಒಂದು ಚಾಕ್ಲೇಟ್ ಬರ್ತಿತ್ತು, ಪಾಪಿನ್ಸ್ ಅಂತ ಹೇಳಿ ಕೋಕಾಕೋಲಾದೊಂದು ಚಾಕ್ಲೇಟ್ ಬಂದಿತ್ತು, ಮ್ಯಾಂಗೋ ಚಾಕ್ಲೇಟ್, ಅದರದ್ದೆಲ್ಲ ಪಿಕ್ಚರ್ಸಲ್ಲಿ ಇಟ್ಟಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು, ಯಾಕೆಂದರೆ ಚೈಲ್ಡ್ಹುಡ್ಡಲ್ಲಿದ್ದ ಮೆಮೊರೀಸ್ ಎಲ್ಲ ರಿಕಾಲ್ ಆಯಿತು ಅಂತ ಅನ್ನಿಸ್ತು. ಹಾಗೂ
ಇಲ್ಲಿ ಇದೆ ಒಂದು ಕ್ಯಾಮ್ರಾ, ಇದರಲ್ಲಿ ಇನ್ಸ್ಟೆಂಟಾಗಿ ಫೋಟೋ ಬರ್ತಿತ್ತಂತೆ, ಅದನ್ನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ. ಹಾಗೂ ಇದೆಲ್ಲ ಆಲ್ಕೋಹಾಲ್, ಹಳೆ ಕಾಲದ್ದು ಯಾವುದೆಲ್ಲ ಬ್ರ್ಯಾಂಡ್ ಇತ್ತು ಅದನ್ನು ಪ್ರದರ್ಶನ ಮಾಡಿದ್ದಾರೆ. ನೈನ್ಟೀನ್ 70ಯಲ್ಲಿ ಒಂದು ಮದುವೆ ನಡೆಯುತ್ತೆ. ಅದು ಕರಣ್ ಕಪೂರ್ ಹಾಗೂ ಸಿಮ್ರನ್ ಮಲ್ಹೋತ್ರಾದ್ದು. ಅವರ ಮದುವೆ ಸೀರೆ, ಆಭರಣಗಳು ಹಾಗೂ ಅವರು ಯೂಸ್ ಮಾಡಿದಂತಹ ಮೇಕಪ್ ಸೆಟ್ ಎಲ್ಲನೂ ಇಲ್ಲಿ ಪ್ರದರ್ಶಿಸಿಟ್ಟಿದ್ರು. ಇಲ್ಲಿಂದ ಸ್ಟಾರ್ಟ್ ಆಗೋದು ಫಿಲ್ಮ್ ಗ್ಯಾಲರಿಯಲ್ಲಿ. ಇಲ್ಲಿ 1930s ನಮ್ಮ ಬಾಲಿವುಡ್ ಮೂವಿ ಸ್ಟಾರ್ಟ್ ಆಗಿತ್ತಂತೆ. ಸೊ ಈ ಥರ ಸ್ಮಾಲ್ ಟಿ ವಿಯಲ್ಲಿ ನಮಗೆ ನೋಡ್ಬೋದು, ಅಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಹಾಗೂ ಹೇಗೆ ಇವಲ್ಯೂಷನ್ ಆಯಿತು, ಯಾವೆಲ್ಲ ಮೂವೀಸ್ ಬಂದಿತ್ತು ಆ ಟೈಮಲ್ಲಿ, ಫೇಮಸ್ ಆದ ಫಿಲ್ಮ್ ಸ್ಟಾರ್ಸ್ ಅವ್ರದ್ದು ಫೋಟೋಸ್, ಅವ್ರದ್ದು ಪಿಕ್ಚರ್ಸನ್ನೆಲ್ಲ ಪೋಸ್ಟರಲ್ಲಿ ಚೆನ್ನಾಗಿ ಹಾಕಿ ಇಟ್ಟಿದ್ದಾರೆ. ಸೊ 1990s ಇದ್ದು ಟೈಮ್ ಹೋಗಿ ಈಗ ನಾವು ಮಿಲೇನಿಯಮಲ್ಲಿ ಬಂದಿದ್ದೀವಿ. 2000 ನಂತರ ಯಾವುದೆಲ್ಲ ಮೂವೀಸ್ ಬಂತು ಅದರ ಫೇಮಸ್ ಆಗಿರುವ ಮೂವೀಸನ್ನು ಇಲ್ಲಿ ಪೋಸ್ಟರಲ್ಲಿ ಇಟ್ಟಿದ್ದಾರೆ. ಈ ಸೆಕ್ಷನ್ಗೆ ಬಂದರೆ 1920s ರೇಡಿಯೋಸ್ ಬಂದಿತ್ತು. ಅದು ಯಾವ ಟೈಪಲ್ಲೆಲ್ಲ ರೇಡಿಯೋಸ್ ಇತ್ತು, ಹೇಗಿತ್ತು ಅಂತ ಹೇಳಿ ಇಲ್ಲೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಎಕ್ಸಿಬಿಟ್ ಮಾಡಿದ್ದಾರೆ. ಸೊ 1920s ಹೋಗಿ 1980ಯಲ್ಲಿ ನಮಗೆ ಬಂತು ಟಿ ವಿ ಯಾವ ಟೈಪಲ್ಲೆಲ್ಲ ಇತ್ತು, ಹೇಗೆ ಇತ್ತು ಅಂತ ಹೇಳಿ ಎಲ್ಲ ಇಲ್ಲಿ ತೋರಿಸಿದ್ದಾರೆ. ಇದು 1970ಯಲ್ಲಿ ಬಂದಿರೋದು ಏನಂದರೆ ರೆಕಾರ್ಡರ್, ಒಂದು ಟೇಪ್ ರೆಕಾರ್ಡರ್ ಬರ್ತಿತ್ತು ಅದು. ನೆಕ್ಸ್ಟ್ ಅಲ್ಲಿಂದ 2000ಗೆ ಬಂದರೆ ನಮಗೆ ಸಿ ಡಿ ಬಂತು. ಈಗ ಸಿ ಡಿ ಹೋಗಿ ಎಲ್ಲನೂ ಡಿಜಿಟಲ್ ಆಗಿದೆ. ಅಂದರೆ ಎಲ್ಲ ಪೆನ್ ಡ್ರೈವ್ಸಲ್ಲಿ ಬಂದಿದೆ, ಮೊಬೈಲ್ಸ್ ಬಂದಿದೆ. ಹೇಗೆ ಎಲ್ಲ ಅದು ಎವಲ್ಯೂಷನ್ ಆಯಿತು ಅಂತ ಹೇಳಿ ಎಕ್ಸಿಬಿಟ್ ಮಾಡಿ ಇಟ್ಟಿದ್ದಾರೆ. ಇದು ಸ್ಟಾರ್ ಗ್ಯಾಲರಿ. ಇಲ್ಲಿ ಲೆಜೆಂಡ್ಸ್ ಅವರದ್ದು ಫೋಟೋಸ್ ಹಾಗೂ ಅವರು ಯೂಸ್ ಮಾಡಿದಂಥ ಇನ್ಸ್ಟ್ರೂಮೆಂಟ್ಸನ್ನೆಲ್ಲ ಇಲ್ಲಿ ಎಕ್ಸಿಬಿಟ್ ಮಾಡಿಟ್ಟಿದ್ದಾರೆ. ನೀವು ಕೇಳಿರ್ಬೋದು ಭೀಮ್ಸೇನ್ ಜೋಶಿ ಅಂತ, ಅವರು ಹಾಕಿರುವಂತಹ ಬಟ್ಟೆಯನ್ನು ಇಲ್ಲಿ ಎಕ್ಸಿಬಿಟ್ ಮಾಡಿಟ್ಟಿದ್ದಾರೆ. ಅಲ್ಲಿಂದ ನಾವು ಕೆಳಗಡೆ ಬರುವಾಗ ನಮಗೆ ಒಂದು ವಾಲ್ ಸಿಗುತ್ತೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ನಮಗೆ ಗೊತ್ತಿಲ್ಲದ ಇನ್ಸ್ಟ್ರೂಮೆಂಟ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಎಕ್ಸಿಬಿಟ್ ಮಾಡಿದ್ದಾರೆ. ಅದು ನೋಡಲಿಕ್ಕೇ ಒಂದು ತುಂಬ ಸಂತೋಷ. ಇಲ್ಲಿರುವ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿದ್ದವರು ಧನ್ಯರೇ ಅಂತ ಹೇಳ್ಬೋದು. ನನಗೆ ಚೂರು ಗೊತ್ತಿಲ್ಲ ಏನಿದೆ, ಯಾವ ಇನ್ಸ್ಟ್ರೂಮೆಂಟ್ ಇದು, ಹೇಗೆ ಬಾರಿಸೋದು ಏನೂ ಗೊತ್ತಿಲ್ಲ.
ಸೊ 2 ಫ್ಲೋರಲ್ಲಿ ನಾವು ನೋಡಿದ ಮೇಲೆ ಆ ಮ್ಯೂಸಿಕನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ನಾವು ಹೊರಗಡೆ ಬಂದ್ವಿ. ಬಿಲ್ಡಿಂಗ್ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಹಾಗೂ ಗ್ರೀನರಿ ಇರೋದ್ರಿಂದ ವೆರಿ ಗುಡ್ ಎನ್ವೈರ್ಮೆಂಟ್ ಅಂತ ಹೇಳ್ಬೋದು. ಹೊರಗಡೆ ಸೌಂಡ್ ಗಾರ್ಡನ್ ಅಂತ ಮಾಡಿಟ್ಟಿದ್ದಾರೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ. ಇಲ್ಲಿಂದ ಹೊರಗಡೆ ಬರುವಾಗ ನಿಮಗೆ ರಿಫ್ರೆಶ್ಮೆಂಟ್ ಏನಾದರೂ ಬೇಕಾದರೆ ಅಲ್ಲಿ ಒಂದು ಕೆಫೆ ಇದೆ, ಥರ್ಡ್ ವೇವ್ ಕೆಫೆ ಅಂತ, ನಿಮಗೆ ಅಲ್ಲಿ ರಿಫ್ರೆಶ್ಮೆಂಟ್ ತಗೊಳ್ಬೋದು. ನೆಕ್ಸ್ಟ್ ಇಲ್ಲಿ ಸೌಂಡ್ ಗಾರ್ಡನ್ ಅಂತ, ಇಲ್ಲಿ ನಮಗೆ ಎಲ್ರಿಗೂ ಇದರ ಒಳಗಡೆ ಹೋಗ್ಲಿಕ್ಕೆ ಹೇಳಿದರು ಮತ್ತು ಅಲ್ಲಿ ಇರುವವರು ಅದನ್ನು ಬಾರಿಸ್ತಾ ಹೋದರು. ಬ್ಯೂಟಿಫುಲ್ ಆದ ಎಕ್ಸ್ಪೀರಿಯನ್ಸ್. ಅವ್ರು ಕಂಟಿನ್ಯೂಸ್ ಆಗಿ ಅಲ್ಲಿ ಬಾರಿಸ್ತಾ ಹೋದ್ರು. ಅವ್ರು ನಿಲ್ಲಿಸಿದ ಮೇಲೂ ಎಷ್ಟು ಚೆನ್ನಾಗಿ ಅದು ವೈಬ್ರೇಟ್ ಆಗ್ತಿತ್ತು ಗೊತ್ತಾ, ಫಾರ್ ಅರೌಂಡ್ 5-10 ಮಿನಿಟ್ಸ್. ನೆಕ್ಸ್ಟ್ ಇದು ಕೂಡ ಹಾಗೇ, ಇಲ್ಲಿ ನಮಗೆ ಒಳಗಡೆ ನಿಲ್ಲಕ್ಕೆ ಹೇಳಿದರು, ಅವರು ಬಾರಿಸ್ತಾ ಹೋದರು. 5 ಮಿನಿಟ್ಸ್ ವೈಬ್ರೇಟ್ ಆದಮೇಲೆ ಹೊರಗಡೆ ಬರುವಾಗ ನಮಗೆ ಏನು ಕೇಳ್ತಾ ಇರಲಿಲ್ಲ. ಅಗೇನ್ ನಾವು ಒಳಗಡೆ ಬಂದು ನಿಂತರೆ ಸೇಮ್ ವೈಬ್ರೇಷನ್ ಓನ್ಲಿ ಇನ್ ದಟ್ ಪ್ಲೇಸ್. House piano. ಏನು ಪೊಳೆ ನಾವು ಮಾಡಿದ್ರೆ ಆಗಲ್ಲ ಅಲ್ಲ. ಈ 2 ಕಲ್ಲುಗಳಿಂದ ಅವರು ಹೇಗೆ ಮ್ಯೂಸಿಕ್ ಮಾಡ್ತಾರೆ ಗೊತ್ತಾ, ಅದೇ ನಾವು ಟ್ರೈ ಮಾಡಿದ್ವಿ, ನಮಗೆ ಆಗಲೇ ಇಲ್ಲ. ವೀಕ್ ಡೇಸಲ್ಲಿ 10 to 6 ತನಕ ಮ್ಯೂಸಿಯಂ ಓಪನ್ ಇರುತ್ತೆ. ವೀಕೆಂಡ್ಸಲ್ಲಿ 11 to 7 ತನಕ ಓಪನ್ ಇರುತ್ತೆ, ಹಾಗೂ ಮಂಡೇ ಹಾಲಿಡೇಸ್ ಇರುತ್ತೆ. ಹೀಗೆ ನಾವು ಸೌಂಡ್ ಗಾರ್ಡನಲ್ಲಿ ತುಂಬ ಸಮಯನ ಕಳಿಬೋದು. ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಮಕ್ಕಳನ್ನು ಕರ್ಕೊಂಡು ಬನ್ನಿ ಹಾಗೂ ಇಲ್ಲಿ ಎಜುಕೇಷನನ್ನು ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಸ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.